ಯಾವ ಕುಲದಲ್ಲಿ ಹುಟ್ಟಿಕೊಂಡರೇನು, ಅವನ ನಡತೆ ಏನು ಅನ್ನೋದರ ಮೇಲೆಯೇ ಅವನೇನು ಅನ್ನೋದು ನಿರ್ಣಯ ಆಗತ್ತೆ ಅಂತ ಒಬ್ಬ ವಿವೇಕಿ ಹೇಳ್ತಾನೆ. ನಾನು ಬಹಳ ದೊಡ್ಡ ವಂಶದಲ್ಲಿ ಹುಟ್ಟಿಕೊಂಡಿದ್ದೇನೆ, ಹಾಗಾಗಿ ನಾನು ಬಹಳ ದೊಡ್ಡವ ಅಂತ ಅಂದರೆ ಹಾಗಲ್ಲ ಅಂತ ಅನ್ನೋದಕ್ಕೆ ಅವನು ನಮ್ಮೆಲ್ಲರಿಗೆ ಅರ್ಥವಾಗುವ ಒಂದು ನಿದರ್ಶನವನ್ನು ಕೊಡ್ತಾನೆ. ಬಹಳ ಸುಗಂಧಭರಿತವಾದ ಹೂವಿದೆ, ಅತ್ಯಂತ ಸುಂದರವಾಗಿದೆ ನೋಡೋದಕ್ಕೆ. ಬಣ್ಣ, ಅದರ ಆಕೃತಿ, ಅದರ ರೂಪ ಎಲ್ಲವೂ ನಮ್ಮ ಮನಸ್ಸನ್ನು ಸೆಳೆಯುತ್ತೆ. ಆದರೆ ಅದರೊಳಗೆ ಒಂದು ಕ್ರಿಮಿ ಹುಟ್ಟೋದಿಲ್ವಾ ಹೇಳಿ ಅಂತ ಕೇಳ್ತಾನೆ ಅವನು. ಹಾಗಾಗಿ ವಂಶ ಒಳಿತು ಅಂತ ಆದ ಮೇಲೆ, ವಂಶ ದೊಡ್ಡದು ಅಂತ ಆದ ಮೇಲೆ ಅಲ್ಲಿ ಜನಿಸಿದವರೆಲ್ಲ ದೊಡ್ಡವರಾಗಬೇಕು ಅಂತ ಇಲ್ಲ. ಯಾರು ದೊಡ್ಡವರಾಗುತ್ತಾರೆ ಅಂತ ಅಂದರೆ ಯಾರ ನಡತೆ, ಯಾರ ಶೀಲ ಚೆನ್ನಾಗಿದೆಯೋ ಅವರು ದೊಡ್ಡವರಾಗುತ್ತಾರೆ. ಕಿಂಕುಲೇನ ವಿಶಾಲೇನ ಶೀಲಮೇ ಮಾತ್ರ ಕಾರಣಂ ಕೃಮಯಃ ಕಿನ್ನ ಜಾಯಂತೆ ಕುಸುಮೇಶು ಸುಗಂಧಿಷು. ಶುಭಂ ಭೂಯಾತ್.